ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿ ನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿ ನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಡೆಗಳಲ್ಲೂ ಕೂಡ ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಅದರ ಬಿಸಿ ತಡ್ತಾ ಇದೆ. ಇನ್ನು ಕಾಫಿ ನಾಡಿಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಕೇವಲ ಹೋಟೆಲ್ ಆಗಿರಬಹುದು ಅಥವಾ ಉದ್ಯಮ ಮಾಲೀಕರಿಗೆ ಮಾತ್ರ ಅಲ್ಲ ಇದರ ತೊಂದರೆ ಆಗ್ತಾ ಇರೋದು, ಅದರ ಬದಲಿಗೆ ವ್ಯವಹಾರಸ್ಥರಿಗೂ ಬಿಸಿನೆಸ್ ಅಲ್ಲೂ ಕೂಡ ಬಹಳ ಲೋ ಆಗ್ತಾ ಇದೆ. ಕಾಫಿ ರಫ್ತು ಮಾಡಬೇಕು, ಕಾಫಿ ಬೆಳೆಗಾರರಿಗೆ ಈಗ ತೊಂದರೆ ಆಗ್ತಾ ಇದೆ. ಕಾಫಿ ರಫ್ತಿಗೆ ಚಿಕ್ಕಮಗಳೂರು ರೈತರು ಪರದಾಡ್ತಿದ್ದಾರೆ. ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ 35% ಕಾಫಿ ರಫ್ತಾಗ್ತಾ ಇತ್ತು. ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದ್ರಿಂದ ಇದರ ಬೆನ್ನಲ್ಲೇ ರಫ್ತು ಮಾಡೋದು ಬಂದಾಗಿದೆ. ಹಡಗುಗಳ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಕಾಫಿ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಏನು ಮಾಡೋದಕ್ಕಾಗದೆ ಕಾಫಿ ಅದೀಗ ಹಾಳಾಗ್ತಾ ಇದೆ ಅನ್ನೋದನ್ನ ಅವರು ಒಂದ್ ಕಡೆಯಲ್ಲಿ ಆತಂಕ ವ್ಯಕ್ತಪಡಿಸಿರೋದು, ಮತ್ತೊಂದ್ ಕಡೆಯಲ್ಲಿ ಯಾವಾಗ ಇದು ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಫ್ತು ಮಾಡೋದಕ್ಕೆ ಪರದಾಟ, ಈ ಯುದ್ಧದಿಂದಾಗಿ ಕೋಟ್ಯಾಂತರ ರೂಪಾಯಿ ನಮಗ್ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.